ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿದ್ದು ತುಂಬಾ ಬೇಜಾರಾಗ್ತಾ ಇತ್ತು. ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಮ್ಮು ಕೂಡ ಹೊರಗಡೆ ಹೋಗಿ ಬರೋಣ ಮಮ್ಮಿ ಇವತ್ತು ಅಂತ ಹೇಳ್ತಾ ಇದ್ಲು. ಅಷ್ಟೊತ್ತಿಗೆ ಫ್ರೆಂಡ್ದು ಫೋನ್ ಬಂತು. ಒಂದು ಎಕ್ಸಿಬಿಷನ್ ಇದೆ, ಅಲ್ಲಿ ನನ್ನ ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾ ಇದ್ದೀನಿ, ನೀನು ಕೂಡ ಬಂದು ನೋಡು, ನಿನಗೆ ಇಷ್ಟ ಆಯಿತು ಅಂದರೆ ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು, ಹಾಗೆ ನೋಡಿದಾಗೂ ಆಗುತ್ತೆ, ಒಂದು ಐಡಿಯಾ ಕೂಡ ಬರುತ್ತೆ ನೀನು ಅಂತ ಹೇಳಿದ್ಲು. ಹಾಗಾಗಿ ಅಮ್ಮನ ಕರ್ಕೊಂಡು ಬಂದಿದ್ದೀನಿ. ಅಮ್ಮನ ಕರ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ಖರ್ಚಿರುತ್ತೆ. ಅವಳು ಫಸ್ಟ್ ಖರ್ಚು ಮಾಡಿಸಿರೋದೆ ಐಸ್ ಕ್ರೀಮು ಚಾಕ್ಲೇಟು ಅದನ್ನು ಕೂಡ ಇಸ್ಕೊಟ್ಟು ಆ್ಯಂಡ್ ಅವಳನ್ನು ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಇನ್ನು ಒಳಗಡೆ ಹೋಗಬೇಕಾದ್ರೆ ಅವಳೇ ಎಲ್ಲ ಹೇಳ್ತಾಳಂತೆ ಏನೇನು ಬಂದಿದೆ ಏನೇನಿಲ್ಲ ಅಂಥೇಳಿ. ಬಟ್ ಬಂದ ತಕ್ಷಣ ಫ್ರೆಂಡ್ಗೆ ಮೀಟ್ ಆದೆ. ಅವಳು ಕೂಡ ಕೆಲವೊಂದು ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾಳಲ್ವ, ಆ ಎಕ್ಸಿಬಿಷನಲ್ಲಿ ಇಟ್ಟಿದ್ಲು. ಬಂದು ನೋಡಿದ್ರೆ ಜಾಸ್ತಿ ಏನಿರಲಿಲ್ಲ ಜನ. ಆ್ಯಂಡ್ ಇವತ್ತು ಪ್ಯಾಕಪ್ ಆಗಿರೋದ್ರಿಂದ ಜಸ್ಟ್ ನಾನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಬಂದ ತಕ್ಷಣ ಎಲ್ಲ ಕಡೆ ವಿಸಿಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೋಡೋಣ ಬನ್ನಿ ಯಾವ್ಯಾವ ಥರ ಪ್ರಾಡಕ್ಟ್ ಎಲ್ಲ ಮಾರ್ತಾರೆ. ಆ್ಯಂಡ್ ಇವರೆಲ್ಲರೂ ಮನೆಯಲ್ಲೇ ಓನ್ ಬಿಸ್ನೆಸ್ ಮಾಡಿರೋರು. ಅವರು ಕೂಡ ಕೆಲವೊಂದು ಮನೆಯಲ್ಲೇ ಅವರೇ ಕೂತ್ಕೊಂಡು ಹ್ಯಾಂಡ್ ವರ್ಕ್ ಹಾಕಿರೋರು. ಆ್ಯಂಡ್ ಅದನ್ನೆಲ್ಲ ತೊಗೊಂಬಂದು ಎಕ್ಸಿಬಿಷನಲ್ಲಿ ಇಟ್ಟು ಯಾವುದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇವರಿಗೆ ಕಸ್ಟಮೈಸ್ ಮಾಡಿಕೊಡು ಅಂದರೂ ಕೂಡ ಕೆಲವೊಂದು ಪ್ರಾಡಕ್ಟನ್ನು ಅಥವಾ ಕೆಲವೊಂದು ಬ್ಲೌಸ್ಗಳನ್ನು ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ. ಬಟ್ ಇದೆಲ್ಲ ಅವರೇ ಮನೆಯಲ್ಲಿ ಕೂತ್ಕೊಂಡು ಮಾಡಿರೋದಂತೆ. ತುಂಬ ಖುಷಿ ಆಗುತ್ತೆ, ಹೆಣ್ಮಕ್ಳಿಗೆ ಈ ಥರ ಎಲ್ಲ ಪ್ರೋತ್ಸಾಹ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು. ಆ್ಯಂಡ್ ಇದನ್ನೆಲ್ಲ ಯಾಕೆ ನಾವು ವಿಸಿಟ್ ಮಾಡಿ ನೋಡಬೇಕು ಅಂದರೆ, ಎಷ್ಟೋ ಜನ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ, ಹೆಣ್ಮಕ್ಳಿಗೆ ತುಂಬ ಮನಸ್ಸು ಬರೋದಿಲ್ಲ, ಆ್ಯಂಡ್ ಬೇಜಾರಾಗಿರುತ್ತೆ. ಅಂಥವ್ರು ಈ ಥರ ಕೂಡ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡಿ ಸೇಲ್ ಮಾಡೋದ್ರಿಂದ ಅವರಿಗೂ ಕೂಡ ಒಂದು ಬೇಜಾರನ್ನು ಕಳೆಯುತ್ತೆ ಅನ್ನೋದಕ್ಕೋಸ್ಕರ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಕೆಲವೊಬ್ಬರು ನನಗೆ ಕಾರ್ಡೆಲ್ಲ ಕೊಟ್ಟಿದ್ದಾರೆ, ಅವ್ರದ್ದು ಪರಿಚಯ ಕೂಡ ಆಯಿತು. ತುಂಬ ಚೆನ್ನಾಗಿ ಕೂಡ ಮಾತಾಡಿಸಿದ್ರು. ಆ್ಯಂಡ್ ಇದನ್ನೆಲ್ಲ ನೋಡಿದ್ರೆ ನನಗೆ ಯಾವತ್ತು ತಗೋಬೇಕು ಯಾವತ್ತು ಬಿಡಬೇಕು ಅಂತ ತುಂಬ ಒಂಥರ ಮನಸ್ಸಿಗೆಲ್ಲ ಚಂಚಲಾಗ್ತಾಯಿತ್ತು. ಆ್ಯಂಡ್ ಇವರು ಕೂಡ ಮನೆಯಲ್ಲೇ ಕೆಲವೊಂದು ಹಪ್ಪಳ, ಸಂಡಿಗೆ, ಶಾವಿಗೆ ಇದನ್ನೆಲ್ಲ ಮಾಡ್ತಾರಂತೆ. ಅವ್ರದ್ದು ಕೂಡ ನಂಬರ್ ತೊಗೊಂಡೆ ನಾನು. ಸ್ಕ್ರೀನ್ ಮೇಲೆ ಎಷ್ಟಾಯಿತು ಅಂದರೆ ಸ್ಕ್ರೀನ್ ಮೇಲೆ ಕೂಡ ಕೆಲವು ನಂಬರ್ಗಳನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ತೊಗೊಂಡು ನೀವು ಕೂಡ ಅವರಿಗೆ ಆರ್ಡರನ್ನು ಕೊಡ್ಬೋದು. ಕೆಲವೊಂದು ವಸ್ತುಗಳಂತೂ ತುಂಬಾ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಇದನ್ನೆಲ್ಲ ನೋಡ್ತಾ ನಾನು ಎಲ್ಲಿ ಬಂದಿದ್ದೀನಿ ಅನ್ನೋದನ್ನೇ ಮರ್ತುಬಿಟ್ಟಿದ್ದೆ. ಆ್ಯಂಡ್ ಈ ಪ್ಲೇಸ್ ಬಂದುಬಿಟ್ಟು ವೀರಶೈವ ಕಲ್ಯಾಣ ಮಂಟಪ, ಪಬ್ಲಿಕ್ ಗಾರ್ಡನ್. ಸೊ ಈ ಪ್ಲೇಸ್ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾದಂಥ ಹೊಸ ಹೊಸ ಎಕ್ಸಿಬಿಷನ್ ಇದ್ದಲ್ಲಿ ನಾನು ಹೋಗಿ ವಿಸಿಟ್ ಕೊಟ್ಟು ನಿಮ್ಗೆಲ್ಲರಿಗೂ ತೋರಿಸ್ಬೇಕಾಗಿತ್ತು ಅಂದರೆ, ಸೊ ನೀವು ನಮ್ಮ ಐಡಿಯಾನ ಫಾಲೋ ಮಾಡ್ಕೊಂಡಿರಬೇಕು. ಆವಾಗ ನನಗೆ ತುಂಬ ಹೆಲ್ಪ್ ಆಗುತ್ತೆ, ಒಂದು ಪ್ರೋತ್ಸಾಹ ಕೂಡ ಬರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾತ್ರ ಕೊಡಿ. ಓಕೆ, ಈ ಮಿನಿ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ಮಿನಿ ಬ್ಲಾಗ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.